ಹಾಯ್ ಹಾಯ್ ಎಲ್ರಿಗೂ. ಇದು ಸುಜಾತ ಬಸ್ ಸ್ಟಾಪು. ನಾನಿವತ್ತು ಶ್ರೀರಾಮ್ಪುರಕ್ಕೆ ಹೋಗ್ತಾ ಇದ್ದೀನಿ. ಇದು ಅಂಡರ್ಗ್ರೌಂಡು. ನಾವು ಸುಜಾತ ಬಸ್ ಸ್ಟಾಪ್ ಇಳಿದ್ಬಿಟ್ಟು ಇಲ್ಲಿ ಅಂಡರ್ಗ್ರೌಂಡಿಂದ ಒಳಗೋಗಿ ಇದು ಲೂಲು ಮಾಲ್ ಹತ್ರ ಇರೋದು. ಒಳಗಡೆ ಹೋಗಿ ನಾವು ಆ ಸೈಡ್ ಹೋಗಬೇಕು. ಇದು ಲೂಲು ಮಾಲ್ ಆಪೋಸಿಟ್ಟು. ಇದು ನೋಡಿ ಸುಜಾತ ಬಸ್ ಸ್ಟಾಪು. ಇದು ಶ್ರೀರಾಮ್ಪುರದ್ದು ಎಂಟ್ರೆನ್ಸು. ಇದು ಒಳಗಡೆ ಹೀಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರ ಆದಮೇಲೆ ಬಟ್ಟೆ ಶಾಪ್ಗಳು ಸಿಗುತ್ತೆ. ಇಲ್ಲೆಲ್ಲ ಟೈಲ್ಸ್ ಅಂಗಡಿಗಳಿದೆ ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ದೂರ ಒಳಗೋಗ್ಬೋದು. ನಾವು ಆಟೋದಲ್ಲಾದ್ರೂ ಹೋಗ್ಬೋದು, ನಡ್ಕೊಂಡಾದ್ರೂ ಹೋಗ್ಬೋದು. ಸ್ವಲ್ಪ ದೂರ ಒಳಗಡೆ ಹೋಗಬೇಕು. ಬಟ್ಟೆಗಳ ಅಂಗಡಿ ಸ್ಟಾರ್ಟ್ ಆಗುತ್ತೆ. ಅಲ್ಲೇನೋ ಫಂಕ್ಷನ್ ನಡೀತಾ ಇತ್ತು, ಅದಕ್ಕೋಸ್ಕರ ಪೆಂಡಲ್ ಹಾಕಿದ್ದಾರೆ ನೋಡಿ. ಅಲ್ಲೆಲ್ಲ ಅಂಗಡಿಗಳು ಕಾಣಿಸ್ತಾ ಇದೆಯಲ್ಲ. ಈ ಏರಿಯಾದಲ್ಲಿ ಎಲ್ಲ ರೀತಿ ಫ್ಯಾಬ್ರಿಕ್ ಸಿಗುತ್ತೆ. ಬಿಗಿನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಈ ಏರಿಯಾಗೆ ಹೋದರೆ. ಯಾಕಂದರೆ ಇಲ್ಲಿ ಕಟ್ ಪೀಸು KG ಲೆಕ್ಕದಲ್ಲಿ ಸಿಗುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡ್ಬೋದು. ಜಾರ್ಜೆಟ್ಟು, ಶಿಫಾನು, ಕ್ರೇಪು ಫ್ಯಾಬ್ರಿಕ್ ಎಲ್ಲ. ಇದು ಗುರು ವೈಭವ್ ಸ್ಟೋರ್ ಅಂತ. ಇಲ್ಲಿ ನಮಗೆ ಟೈಲರಿಂಗಿಗೆ ಬೇಕಾಗಿರೋ ಟೂಲ್ಸ್ ಆಗಲಿ, ಆ್ಯಕ್ಸಸರೀಸ್ ಆಗಲಿ, ಎಲ್ಲ ಆಲ್ ಇನ್ ಒನ್ ಆ್ಯಕ್ಸಸರೀಸ್ ಶಾಪ್ ಇದು. ಥ್ರೆಡ್ ಅಂತೂ ಎಲ್ಲ ಚೆನ್ನಾಗಿರೋದೆಲ್ಲ ಸಿಗುತ್ತೆ. ಅದು ಈ ಪಕ್ಕದಲ್ಲಿ ಅಂಗಡೀಲಿ ಕಟ್ ಪೀಸ್ಗಳೆಲ್ಲ ಸಿಗುತ್ತೆ. ಇದು ನೋಡಿ ಗುರು ವೈಭವ್ ಸ್ಟೋರ್ದು ರೋಡು. ಇಲ್ಲಿ ಅಂಬೆ ಫ್ಯಾಷನು, ಮಾ ಫ್ಯಾಬ್ರಿಕ್ಕು ಎಲ್ಲ ಶಾಪ್ಗಳು ಚೆನ್ನಾಗಿದೆ. ಈ ಗುರು ವೈಭವ ಸ್ಟೋರಲ್ಲಿ ಟ್ರಿಮ್ಮರು, ಥ್ರೆಡ್ಸು ಏನೇನು ಬೇಕು ಎಲ್ಲ ಸಿಗುತ್ತೆ. ಇದು ಅದ್ರ ಮುಂದ್ಗಡೆ ರೋಡಲ್ಲಿ ಕಾಟನ್ ಪೀಸ್ಗಳದೇ ಒಂದು ಶಾಪ್ ಇದೆ. ಚೆನ್ನಾಗಿದೆ ತುಂಬ. ನಮಗೆ ಡ್ರೆಸ್ಗಳನ್ನ ಮತ್ತು ಬ್ಲೌಸು, ನಮಗೆ ಇನ್ನು ಫ್ರಾಕ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಚೆನ್ನಾಗಿದೆ ಫ್ಯಾಬ್ರಿಕ್ಕು. ಅಜ್ರಕ್ಕು, ಇಕ್ಕಟ್ಟು, ಕಾಟನ್ನು, ಮತ್ತು ಮಲ್ ಕಾಟನ್ ಅಂತ ಎಲ್ಲ ಥರದ್ದು ಫ್ಯಾಬ್ರಿಕ್ ಇದೆ. ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ಗಳಂತೂ ಸಕ್ಕತ್ತಾಗಿದೆ. ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಈ ಶಾಪ್ಗೆ. ನಮಗೇನು ಬೇಕು ಔಟ್ಫಿಟ್ ಅದನ್ನ ನಾವು ಡಿಸೈನ್ ಮಾಡ್ಕೋಬೋದು ಈ ಫ್ಯಾಬ್ರಿಕ್ಕಿಂದ. ನೋಡಿ ಅದು ಲಕ್ಷ್ಮೀ ಫ್ಯಾಬ್ರಿಕ್ ಅಂತ. ಅದೇ ಶ್ರೀರಾಮ್ಪುರ ರೋಡ್ ಹೇಳಿದ್ನಲ್ಲ, ಆ ಸ್ಟ್ರೈಟಲ್ಲಿ